ನಿಸ್ಸಂದೇಹ, ನಿರ್ವಿಘ್ನ, ನಿರ್ಭಯದಿಂದ ಶಾರ್ಟ್ ಹೈಟಿನ್ ವ್ಯಕ್ತಿಗಳು ಕೂಡ ಗಾಡಿ ಓಡಿಸ್ಬೇಕು ಅಂತಂದ್ರೆ ಗುಂಡಿಗೆ ಗಟ್ಟಿಯಾಗಿರ್ಬೇಕಾಗಿಲ್ಲ. ಗಾಡಿ ಹೈಟ್ ಕಮ್ಮಿ ಇದ್ರೆ ಸಾಕು. ಅಂತವ್ರಿಗೆ ಅಂತಾನೆ ರೆಡಿ ಮಾಡಿರೋ ಗಾಡಿ ಅಂತಂದ್ರೆ ಟಿವಿಎಸ್ ಜಸ್ಟ್ 110cc. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಿರೋಂಥ ಸ್ಕೂಟರ್ ಟಿವಿಎಸ್ ಜಸ್ಟ್ 110cc ಸ್ಕೂಟರ್ ಆಗಿರುತ್ತೆ. ಈ ಸ್ಕೂಟರ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ದು 2014ರಲ್ಲಿ. ಹಾಗೆ ಒಂದು ಸ್ಕೂಟರ್ನ ರೆಡಿ ಮಾಡಿರೋದು ಯಾರಿಗೆ ಅಂತ ನೋಡೋದಾದ್ರೆ ಹೊಸದಾಗಿ ಸ್ಕೂಟರ್ನ ಕಲ್ತಿರೋರು ಅಥವಾ ಲೇಡೀಸ್ಗೆ ಅಂತಾನೆ ರೆಡಿ ಮಾಡಿರುವಂತ ಸ್ಕೂಟರ್ ಆಗಿರುತ್ತೆ. ಹಾಗೆ ಒಂದು ಸ್ಕೂಟರ್ನ ಬಡ್ಜೆಟ್ ಕಮ್ಯೂಟರ್ ಅಂತಾನೂ ಕೂಡ ಕರೀತಾರೆ. ಈ ಸ್ಕೂಟರ್ನ ಚಾಸಿಸ್ ಟೈಪ್ ನೋಡೋದಾದ್ರೆ ಡ್ಯೂಪ್ಲೆಕ್ಸ್ ಟ್ಯೂಬ್ಯುಲರ್ ಫ್ರೇಮ್ ಅನ್ನೋ ಒಂದು ಚಾಸಿಸ್ ಟೈಪ್ ಇಂದ ಬಂದಿರುತ್ತೆ. ಈ ಸ್ಕೂಟರ್ ಅಲ್ಲಿ ನಮಗೆ ಒಟ್ಟು 3 ವೇರಿಯಂಟ್ಸ್ ಇರುತ್ತೆ. ಯಾವ್ದು ಅಂತ ನೋಡೋದಾದ್ರೆ ಗ್ಲಾಸಿ ಸೀರೀಸ್ ಅನ್ನೋ ವೇರಿಯಂಟ್, ಮ್ಯಾಟ್ ಸೀರೀಸ್ ಅನ್ನೋ ವೇರಿಯಂಟ್ ಮತ್ತೆ SXC ಅನ್ನೋ ಒಂದು ಟಾಪ್ ವೇರಿಯಂಟ್ ಆಗಿರುತ್ತೆ. ಈ ಸ್ಕೂಟರ್ನ ಕಲರ್ ಆಪ್ಷನ್ಸ್ ನೋಡೋದಾದ್ರೆ ಬೋಲ್ಡ್ ಬ್ಲಾಕ್, ಪರ್ಲ್ ವೈಟ್, ಮ್ಯಾಟ್ ರೆಡ್, ಗ್ರಾಫೈಟ್ ಗ್ರೇ, ಟರ್ಕೀಸ್ ಬ್ಲೂ, ಮ್ಯಾಟ್ ಬ್ಲಾಕ್, ಮ್ಯಾಟ್ ಬ್ಲೂ, ಪರ್ಪಲ್, ಇಷ್ಟು ಕಲರ್ ಆಪ್ಷನ್ಸ್ ಈ ಒಂದು ಸ್ಕೂಟರ್ ಅಲ್ಲಿ ನಮಗೆ ಸಿಗುವಂತದ್ದು. ಈ ಸ್ಕೂಟರ್ ನ ಪ್ರತಿಯೊಂದು ಮಾಹಿತಿನೂ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ರಿವ್ಯೂ ಮಾಡಕ್ ಸೆಲೆಕ್ಟ್ ಮಾಡ್ಕೊಂಡಿರೋಂಥ ವೇರಿಯಂಟ್ ಮ್ಯಾಟ್ ಸೀರೀಸ್ ಆಗಿರುತ್ತೆ. ಇದು ಮಿಡ್ ವೇರಿಯಂಟ್ ಆಗಿರುವಂತದ್ದು. ಈ ಸ್ಕೂಟರ್ ನ ಫ್ರಂಟ್ ಸೆಕ್ಷನ್ ನೋಡ್ತಿರ್ಬೋದು. ತುಂಬಾನೇ ಸಿಂಪಲ್ ಆಗಿ ರೆಡಿ ಮಾಡಿರುವಂತ ಸ್ಕೂಟರ್ ಇದಾಗಿರುವಂತದ್ದು. ಹಾಗೆ ಇಲ್ಲಿರುವಂತ ಮಿರರ್ಸ್ ನೋಡ್ತಿರ್ಬೋದು ನೀವು, ಬ್ಲಾಕ್ ಕಲರ್ ಫಿನಿಶ್ ಜೊತೆಗೆ ಬಂದಿರುವಂತದ್ದು. ಹಾಗೆ ಫ್ರಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಯಾವುದೇ ರೀತಿ ವೈಸರ್ ಇರೋದಿಲ್ಲ, ನೋಡ್ತಿರ್ಬೋದು. ತುಂಬಾನೇ ಪ್ಲೇನ್ ಆಗಿ ಇರುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಹೆಡ್ ಲ್ಯಾಂಪ್ಸ್ ನೋಡ್ತಿರ್ಬೋದು, ಹಾಲೋಜಿನ್ ಇಂದ ಬಂದಿರುವಂತದ್ದು. ಎಲ್ಲಾ ವೇರಿಯಂಟ್ಸ್ ನಲ್ಲೂ ಇದು ಸಿಮಿಲರ್ ಆಗಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಟಿವಿಎಸ್ ಅನ್ನೋ ಬ್ಯಾಡ್ಜಿಂಗ್ ಪಿಯಾನೋ ಫಿನಿಶ್ ಬ್ಲಾಕ್ ಜೊತೆಗೆ ಇರುವಂತದ್ದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಸ್ಕೂಟರ್ ನ ಕಂಪ್ಲೀಟ್ ಬಾಡಿ ನಿಮಗೆ ಫೈಬರ್ ಇಂದಾನೆ ಬಂದಿರುತ್ತೆ, ಯಾವುದೇ ರೀತಿ ಮೆಟಲ್ ನ ಯೂಸ್ ಮಾಡಿರೋದಿಲ್ಲ. ಹಾಗೆ ನಿಮಗೆ ಇಲ್ಲಿ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗುವಂತದ್ದು, ಇಂಡಿಕೇಟರ್ಸ್ ಕೂಡ ನಿಮಗೆ ಹಾಲೋಜಿನ್ ಇಂದಾನೆ ಬಂದಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ಮಡ್ಗಡ್ ಇರೋದಿಲ್ಲ ಒಂದು ಸ್ಕೂಟರ್ ಗೆ, ಅದು ಬಾಡಿ ಪಾರ್ಟ್ ಜೊತೆಗೇನೆ ಇಂಟಿಗ್ರೇಟ್ ಆಗಿರುವಂತ ಒಂದು ಮಡ್ಗಡ್ ಆಗಿರುವಂತದ್ದು ಒಂದು ಸ್ಕೂಟರ್ ನಲ್ಲಿ. ಹಾಗೆ ಒಂದು ಸ್ಕೂಟರ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನ ನೋಡ್ತಿರ್ಬೋದು. ಈ ಒಂದು ಸ್ಕೂಟರ್ ಗೆ ಈ ಸಸ್ಪೆನ್ಷನ್ ಏನ್ ಕೊಟ್ಟಿದ್ದಾರೆ ತುಂಬಾನೇ ಸಾಕಷ್ಟು ಅಂತಾನೆ ಹೇಳ್ಬೋದು. ಹಾಗೆ ಒಂದು ಸ್ಕೂಟರ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಡ್ರಮ್ ಬ್ರೇಕ್ಸ್ ಇರುತ್ತೆ. ಡ್ರಮ್ ಬ್ರೇಕ್ ನ ಸೈಜ್ ಬಂದು 110mm ಆಗಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಟೈರ್ ಸೈಜ್ ನ ನೋಡೋದಾದ್ರೆ 90/100 10 ಇಂಚಸ್ ಇಂದ ಬಂದಿರುತ್ತೆ. ಹಾಗೆ ಒಂದು ಸ್ಕೂಟರ್ ನ ಟೈರ್ಸ್ ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ. ಎಲ್ಲಾ ವೇರಿಯಂಟ್ಸ್ ನಲ್ಲೂ ಕೂಡ ಸ್ಟೀಲ್ ರಿಮ್ಸೇ ಇರುತ್ತೆ, ಯಾವುದೇ ರೀತಿ ಅಲಾಯ್ ವೀಲ್ಸ್ ನ ಯೂಸ್ ಮಾಡಿರೋದಿಲ್ಲ ಒಂದು ಸ್ಕೂಟರ್ ನಲ್ಲಿ. ಈ ಸ್ಕೂಟರ್ ನ ರಿಯರ್ ಸೆಕ್ಷನ್ ಸಸ್ಪೆನ್ಷನ್ ನ ನೋಡೋದಾದ್ರೆ ಕಾಯಿಲ್ ಸ್ಪ್ರಿಂಗ್ ವಿತ್ ಹೈಡ್ರಾಲಿಕ್ ಡ್ಯಾಂಪರ್ಸ್ ಅನ್ನೋ ಒಂದು ಸಸ್ಪೆನ್ಷನ್ ನ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ಸಸ್ಪೆನ್ಷನ್ ನಿಮಗೆ ಸೈಡ್ ಅಲ್ಲಿ ಇರುವಂತದ್ದು. ಹಾಗೆ ಸ್ಪ್ರಿಂಗ್ ನ ಕಲರ್ ಬಂದು ಬ್ಲಾಕ್ ಕಲರ್ ಅಲ್ಲಿ ಕೊಟ್ಟಿರೋದ್ರಿಂದ ತುಂಬಾನೇ ಅಟ್ರಾಕ್ಟಿವ್ ಆಗಿ ಹಿಂದೆಗಡೆಯಿಂದ ಕಾಣಿಸ್ತಿರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಇದು ಕೂಡ ನಿಮಗೆ ಈಸಿಯಾಗಿ ಎಲ್ಲ ಹಳ್ಳಕೊಳ್ಳಗಳನ್ನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿನ ಕೊಟ್ಟಿರ್ತಾರೆ. ಹಾಗೆ ರಿಯರ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಡ್ರಮ್ ಬ್ರೇಕ್ಸ್ ಇರುತ್ತೆ. ಡ್ರಮ್ ಬ್ರೇಕ್ ನ ಸೈಜ್ ಬಂದು 130mm ಆಗಿರುವಂತದ್ದು. ಹಾಗೆ ಹಿಂದೆಗಡೆ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 90/90 10 ಇಂಚಸ್ ಇಂದ ಬಂದಿರುವಂತದ್ದು. ಫ್ರಂಟ್ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ಗಿನ್ನ ಹಿಂದೆಗಡೆ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ಸ್ವಲ್ಪ ಚಿಕ್ಕದಾಗಿರುವಂತದ್ದು. ಹಾಗೆ ಹಿಂದೆಗಡೆ ಸೆಕ್ಷನ್ ಇರುವಂತಹ ಟೈರ್ಸ್ ಕೂಡ ನಿಮಗೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ. ಹಾಗೆ ನಿಮಗೆ ಇದರಲ್ಲೂ ಕೂಡ ಸ್ಟೀಲ್ ರಿಮ್ಸೇ ಇರುತ್ತೆ, ಯಾವುದೇ ರೀತಿ ಅಲಾಯ್ ವೀಲ್ಸ್ ನ ಯೂಸ್ ಮಾಡಿರೋದಿಲ್ಲ. ಈ ಸ್ಕೂಟರ್ ನೋಡೋದಕ್ಕಷ್ಟೇ ತುಂಬಾನೇ ಸಿಂಪಲ್ ಆಗಿರುವಂತದ್ದು, ಆದ್ರೆ ಇಂಜಿನ್ ಸ್ಪೆಸಿಫಿಕೇಶನ್ಸ್ ತುಂಬಾನೇ ಅದ್ಭುತವಾಗಿ ರೆಡಿ ಮಾಡಿರುವಂತದ್ದು ಕಂಪನಿ ಕಡೆಯಿಂದ. ಸೊ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನ ನೋಡ್ತಾ ಹೋಗೋಣ ಈ ಒಂದು ಸ್ಕೂಟರ್ದು. ಈ ಸ್ಕೂಟರ್ ನ ಇಂಜಿನ್ ಸಿಸಿ ನ ನೋಡೋದಾದ್ರೆ 109.7cc, ಅದಕ್ಕೆ ಇದನ್ನ 110cc ಗೆ ಕನ್ಸಿಡರ್ ಮಾಡ್ತಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಇಂಜಿನ್ ಟೈಪ್ ನ ನೋಡೋದಾದ್ರೆ ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಏರ್ ಕೂಲ್ಡ್ ಸ್ಪಾರ್ಕ್ ಇಗ್ನಿಷನ್ ಸಿಸ್ಟಮ್ ನಿಂದ ಬಂದಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಸ್ಟಾರ್ಟಿಂಗ್ ಟೈಪ್ ನೋಡೋದಾದ್ರೆ ಕಿಕ್ಕರ್ ಇರುತ್ತೆ, ಸೆಲ್ಫ್ ಸ್ಟಾರ್ಟ್ ಇರುತ್ತೆ. ಈ ಸ್ಕೂಟರ್ ಗೆ ಇಂಜಿನ್ ಸಪ್ಲೈ ಹೇಗಾಗುತ್ತೆ ಅಂತ ನೋಡೋದಾದ್ರೆ ಫ್ಯೂಯಲ್ ಇಂಜೆಕ್ಷನ್ ಇಂದ ಆಗುವಂತದ್ದು. ಈ ಸ್ಕೂಟರ್ ನ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 4.9 ಲೀಟರ್ ಆಗಿರುವಂತದ್ದು. ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ ಬಂದು 1.3 ಲೀಟರ್ ಆಗಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಒಂದು ಫುಲ್ ಟ್ಯಾಂಕ್ ಗೆ ಎಷ್ಟು ದೂರ ಹೋಗಬಹುದು ಅಂತ ನೋಡೋದಾದ್ರೆ 240 ಕಿಲೋಮೀಟರ್ ಇಂದ 250 ಕಿಲೋಮೀಟರ್ ಅಷ್ಟು ದೂರ ಹೋಗಬಹುದಾಗಿರುವಂತದ್ದು. ಸ್ಕೂಟರ್ ನ ಪವರ್ ನ ನೋಡೋದಾದ್ರೆ 7.81 PS at 7500 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಟಾರ್ಕ್ ನ ನೋಡೋದಾದ್ರೆ 8.8 Nm at 5500 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಟಾಪ್ ಸ್ಪೀಡ್ ನ ನೋಡೋದಾದ್ರೆ 79 ಕಿಲೋಮೀಟರ್ ಇಂದ 82 km/h ಸ್ಪೀಡ್ ನಲ್ಲಿ ಹೋಗುವಂತದ್ದು. ಈ ಒಂದು ಸ್ಕೂಟರ್ ನ ಮೈಲೇಜ್ ನ ನೋಡೋದಾದ್ರೆ 48 ರಿಂದ 54 km/L ಗೆ ಪ್ರೊಡ್ಯೂಸ್ ಆಗುವಂತದ್ದು ಮೈಲೇಜ್.
ಈ ಸ್ಕೂಟರ್ ನಲ್ಲಿ ನಮಗೆ ಎರಡು ಸಿಂಪಲ್ ಆಗಿರುವಂತ ಕೀಸ್ ನ ಕೊಟ್ಟಿರ್ತಾರೆ ನೋಡ್ತಿರ್ಬೋದು. ಹಾಗೆ ಒಂದು ಸ್ಕೂಟರ್ ನ ಇನ್ಸ್ಟ್ರೂಮೆಂಟಲ್ ಕನ್ಸೋಲ್ ನ ನೋಡೋದಾದ್ರೆ ಇದು ಮಿಡ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಅನಲಾಗ್ ಇನ್ಸ್ಟ್ರೂಮೆಂಟಲ್ ಕನ್ಸೋಲ್ ನ ಕೊಟ್ಟಿರ್ತಾರೆ ನೋಡ್ತಿರ್ಬೋದು. ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಅನಲಾಗೇ ಇರುತ್ತೆ, ಯಾವುದೇ ರೀತಿ ಡಿಜಿಟಲ್ ಇರೋದಿಲ್ಲ. ಹಾಗೆ ನಿಮಗೆ ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ LCD ಡಿಸ್ಪ್ಲೇ ಇರುವಂತಹ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನ ಕೊಟ್ಟಿರ್ತಾರೆ. ಸೊ ಅದು ಬಿಟ್ರೆ ಮಿಕ್ಕಿದೆಲ್ಲ ಕೂಡ ಸಿಮಿಲರ್ ಆಗಿರುತ್ತೆ, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಸೊ ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇರುತ್ತೆ, ಎರಡು ಟ್ರಿಪ್ ಮೀಟರ್ಸ್ ನ ಕೊಟ್ಟಿರ್ತಾರೆ. ಆದ್ರೆ ನಿಮಗೆ ಮಿಡ್ ವೇರಿಯಂಟ್ ಹಾಗೆ ಬೇಸ್ ವೇರಿಯಂಟ್ ನಲ್ಲಿ ಇಲ್ಲಿ ಕಾಣಿಸ್ತಿರುವಂತಹ ಅನಲಾಗ್ ಸಿಸ್ಟಮ್ ಇರುವಂತಹ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನ ಕೊಟ್ಟಿರ್ತಾರೆ. ಈ ಸ್ಕೂಟರ್ ನ ಚಿಕ್ಕದಾಗಿ ರೆಡಿ ಮಾಡಿದ್ರು ಕೂಡ ಕಂಪ್ನಿಯವರು ಎಲ್ಲೂ ಕೂಡ ಪ್ರೀಮಿಯಂನೆಸ್ ಗೆ ಕಾಂಪ್ರಮೈಸ್ ಆಗಿಲ್ಲ. ನೋಡ್ತಿರ್ಬೋದು ಪ್ರತಿಯೊಂದು ಥಿಂಗ್ಸ್ ಕೂಡ ತುಂಬಾನೇ ಡೀಟೈಲಿಂಗ್ ಆಗಿ ವರ್ಕ್ ಮಾಡಿ ರೆಡಿ ಮಾಡಿರುವಂತದ್ದು. ಹಾಗೆ ಇಲ್ಲಿರುವಂತಹ ಸ್ವಿಚಸ್ ಕೂಡ ಅಷ್ಟೇ ತುಂಬಾನೇ ಪ್ರೀಮಿಯಂ ಆಗಿ ಇರುವಂತದ್ದು. ನೋಡ್ತಿರ್ಬೋದು ಗ್ರಿಪ್ಪರ್ಸು ಅಷ್ಟೇ, ಲೀವರ್ಸು ಅಷ್ಟೇ ತುಂಬಾನೇ ಪ್ರೀಮಿಯಂ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಕೀ ಪ್ಲೇಸ್ಮೆಂಟ್ ನಿಮಗೆ ಇಲ್ಲಿ ಆಗಿರುವಂತದ್ದು. ಹಾಗೆ ನಿಮಗೆ ಇಲ್ಲಿ ಒಂದು ಲಗೇಜ್ ಹುಕ್ ಕೂಡ ಕೊಟ್ಟಿರುವಂತದ್ದು. ಈ ಹುಕ್ ಅಲ್ಲಿ ಯಾವ್ದಾದ್ರು ಥಿಂಗ್ಸ್ ನ ಇಟ್ಕೊಳ್ಬಹುದಾಗಿರುತ್ತೆ ನೀವು. ಹಾಗೆ ನೀವು ಫ್ರಂಟ್ ಸೆಕ್ಷನ್ ಅಲ್ಲಿ ಕೆಲವೊಂದಷ್ಟು ಥಿಂಗ್ಸ್ ನ ಇಟ್ಕೊಳ್ಳೋದಕ್ಕೆ ಒಂದಷ್ಟು ಸ್ಟೋರೇಜ್ ಕೂಡ ಕೊಟ್ಟಿರುವಂತದ್ದು ತುಂಬಾನೇ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ನಿಮ್ಗೆ ಡಿಕ್ಕಿ ಕೆಳಗಡೆನೂ ಕೂಡ ಹುಕ್ ನ ಕೊಟ್ಟಿರುವಂತದ್ದು, ಯಾವ್ದಾದ್ರು ಥಿಂಗ್ಸ್ ನ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಹಾಗೆ ಒಂದು ಸ್ಕೂಟರ್ ನ ಲೆಗ್ ರೂಮ್ ಸ್ಪೇಸ್ ನ ನೋಡ್ತಿರ್ಬೋದು, ತುಂಬಾನೇ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ನಿಮ್ಗೆ ಮುಂದೆಗಡೆ ಸೆಕ್ಷನ್ ಅಲ್ಲಿ ಕಾಲ್ನ ಇಟ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಸ್ಪೇಸ್ ಇರುವಂತದ್ದು. ಸೊ ಕಾಲ್ ನೋವು ನಿಮ್ಗೆ ಜಾಸ್ತಿ ಬರುವಂತದ್ದಿಲ್ಲ ಈ ಒಂದು ಸ್ಕೂಟರ್ ನಲ್ಲಿ. ಸ್ಕೂಟರ್ ನ ಪಿಲಿಯನ್ ರೈಡರ್ ಫುಟ್ ರೆಸ್ಟ್ ನ ನೋಡ್ತಿರ್ಬೋದು, ತುಂಬಾನೇ ಸಿಂಪಲ್ ಆಗಿ ರೆಡಿ ಮಾಡಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ಅಲ್ಲಿ ನಮಗೆ ಸೈಡ್ ಸ್ಟ್ಯಾಂಡ್ ಮತ್ತೆ ಡಬಲ್ ಸ್ಟ್ಯಾಂಡ್ ಎರಡೂ ಕೂಡ ಬರುವಂತದ್ದು, ಇದು ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಸ್ಕೂಟರ್ ನ ಸ್ಟಾರ್ಟ್ ಮಾಡೋದಕ್ಕೆ ಕಿಕ್ಕರ್ ಸಹ ಕೊಟ್ಟಿರುವಂತದ್ದು ನೋಡ್ತಿರ್ಬೋದು, ಇದು ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ವುಮೆನ್ಸ್ ಫುಟ್ ರೆಸ್ಟ್ ಕೂಡ ಇರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ, ಇದು ಕೂಡ ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಿರ್ಬೋದು TVS ಅನ್ನೋ ಒಂದು ಬ್ಯಾಡ್ಜಿಂಗ್ ಕೂಡ ಇಂಜಿನ್ ಮೇಲೆ ಆಗಿರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಹಾಗೆ ಒಂದು ಸ್ಕೂಟರ್ ನ ಸೈಲೆನ್ಸರ್ ಪ್ಲೇಸ್ಮೆಂಟ್ ಹಾಗೆ ಡಿಸೈನ್ ನ ನೋಡ್ತಿರ್ಬೋದು, ಅದ್ರ ಮೇಲ್ಗಡೆ ನಿಮಗೆ ಕ್ರೋಮ್ ಫಿನಿಶ್ ನು ಕೂಡ ಕೊಟ್ಟಿರುವಂತದ್ದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು, ಅಥವಾ ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಈ ಸ್ಕೂಟರ್ ನ ಸೀಟಿಂಗ್ ನ ನೋಡ್ತಿರ್ಬೋದು, ನಿಮಗೆ ಸಿಂಗಲ್ ಸೀಟ್ ಬರುವಂತದ್ದು. ಸೊ ತುಂಬಾನೇ ಸಾಫ್ಟ್ ಆಗಿದೆ, ಹಾಗೆ ತುಂಬಾನೇ ಬ್ರಾಡ್ ಆಗಿದೆ. ನೀವು ಕುತ್ಕೊಂಡು ಲಾಂಗ್ ರೈಡ್ ಕೂಡ ಮಾಡಬಹುದಾಗಿರುತ್ತೆ, ಯಾವುದೇ ರೀತಿ ಅನ್ಕಂಫರ್ಟಬಲ್ ಫೀಲ್ ಆಗೋದಿಲ್ಲ. ರೈಡರ್ಗೂ ಅಷ್ಟೇ, ಪಿಲಿಯನ್ ರೈಡರ್ಗೂ ಅಷ್ಟೇ ತುಂಬಾನೇ ಸಾಫ್ಟ್ ಆಗಿರುವಂತಹ ಸೀಟ್ಸ್ ನ ಕೊಟ್ಟಿರುವಂತದ್ದು. ಹಾಗೆ ಸ್ಟಿಚಸ್ ನ ನೋಡ್ತಿರ್ಬೋದು, ಈ ಒಂದು ಸೀಟ್ಸ್ ಮೇಲೆ ತುಂಬಾನೇ ಪ್ರೀಮಿಯಂ ಆಗಿ ಇರುವಂತದ್ದು, ತುಂಬಾನೇ ಅಟ್ರಾಕ್ಟಿವ್ ಆಗಿ ಕೂಡ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಸ್ಕೂಟರ್ ನ ಗ್ರಾಬ್ ರೈಲ್ಸ್ ನ ನೋಡ್ತಿರ್ಬೋದು, ಕಂಟಿನ್ಯೂ ಆಗಿರುವಂತ ಗ್ರಾಬ್ ರೈಲ್ಸ್ ನ ಕೊಟ್ಟಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸ್ತಿರುವಂತದ್ದು ಹಿಂದೆಗಡೆ ಸೆಕ್ಷನ್ ಇಂದ ಒಂದು ಸ್ಕೂಟರ್ ಗೆ, ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಈ ಸ್ಕೂಟರ್ ನ ಟೈಲ್ ಲ್ಯಾಂಪ್ ಮಾತ್ರ ನಿಮಗೆ LED ಇಂದ ಬಂದಿರುತ್ತೆ. ಸೊ ಇದು ಎಲ್ಲಾ ವೇರಿಯಂಟ್ಸ್ ನಲ್ಲೂ ಸಿಮಿಲರ್ ಆಗಿರುತ್ತೆ. ಹಾಗೆ ಹಿಂದೆಗಡೆ ಇರುವಂತಹ ಇಂಡಿಕೇಟರ್ಸ್ ನಿಮಗೆ ಹಾಲೋಜಿನ್ ಇಂದಾನೆ ಬರುವಂತದ್ದು, ಯಾವುದೇ ರೀತಿ LED ಲೈಟ್ಸ್ ನ ಯೂಸ್ ಮಾಡಿರೋದಿಲ್ಲ. ಹಾಗೆ ಇಲ್ಲಿ ನಿಮಗೆ TVS ಅನ್ನೋ ಒಂದು ಬ್ಯಾಡ್ಜಿಂಗ್ ನ ನೋಡ್ತಿರ್ಬೋದು, ಇಲ್ಲಿ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಈ ಸ್ಕೂಟರ್ ನ ಡಿಕ್ಕಿನ ಓಪನ್ ಮಾಡೋದಕ್ಕೆ ಹಿಂದೆಗಡೆ ಸೆಕ್ಷನ್ ಇರುವಂತಹ ಈ ಸ್ಪೇಸ್ ನಲ್ಲಿ ಕೀನ ಇನ್ಸರ್ಟ್ ಮಾಡಿ ಓಪನ್ ಮಾಡ್ತು ಅಂತ ಹೇಳಿದ್ರೆ, ಬರೋಬ್ಬರಿ 19 ಲೀಟರ್ ಅಷ್ಟು ಕೆಪಾಸಿಟಿ ಇರುವಂತಹ ಡಿಕ್ಕಿ ಸ್ಪೇಸ್ ನ ಈ ಒಂದು ಸ್ಕೂಟರ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ನೋಡ್ತಿರ್ಬೋದು, ಒಂದು ದೊಡ್ಡ ಹೆಲ್ಮೆಟ್ ನ ಇಟ್ಟು ಬೇರೆ ಥಿಂಗ್ಸ್ ನು ಇಡುವಷ್ಟು ಕೆಪಾಸಿಟಿ ಒಂದು ಸ್ಕೂಟರ್ ಅಲ್ಲಿ ನಾವು ನೋಡಬಹುದಾಗಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ಗೆ ಫ್ಯೂಯಲ್ ನ ಫಿಲ್ ಮಾಡಬೇಕು ಅಂತ ಹೇಳಿದ್ರೆ ಅಂಡರ್ ಸೀಟ್ ಕೆಳಗಡೆನೆ ನಿಮಗೆ ಫ್ಯೂಯಲ್ ಕ್ಯಾಪ್ ಇರುವಂತದ್ದು, ಇಲ್ಲಿ ನೀವು ಫ್ಯೂಯಲ್ ನ ಫಿಲ್ ಮಾಡಬೇಕಾಗಿರುತ್ತೆ ಒಂದು ಸ್ಕೂಟರ್ ಅಲ್ಲಿ. ಹಾಗೆ ಒಂದು ಸ್ಕೂಟರ್ ನ ಬ್ಯಾಡ್ಜಿಂಗ್ ವಿಚಾರ ನೋಡೋದಾದ್ರೆ ನೋಡ್ತಿರ್ಬೋದು, ಇಲ್ಲಿ ನಿಮಗೆ TVS ಅನ್ನೋ ಒಂದು ಬ್ಯಾಡ್ಜಿಂಗ್ ಇರುವಂತದ್ದು. ಹಾಗೆ ಇಲ್ಲಿ ಜಸ್ಟ್ 110 ಅನ್ನೋ ಒಂದು ಸ್ಟಿಕರಿಂಗ್ ಬ್ಯಾಡ್ಜಿಂಗ್ ನ ನೋಡ್ತಿರ್ಬೋದು, ಇಲ್ಲಿ ನಿಮಗೆ ಜಸ್ಟ್ 110 ಅನ್ನೋದು ಒಂದು 3D ಬ್ಯಾಡ್ಜಿಂಗ್ ಆಗಿರುವಂತದ್ದು. ಸೊ ಇದು ಲೆಫ್ಟ್ ಸೈಡ್ ಆಫ್ ದಿ ವೆಹಿಕಲ್ ಅಲ್ಲಿ. ಹಾಗೆ ಹಿಂದೆಗಡೆ ಸೆಕ್ಷನ್ ಇರುವಂತಹ ಈ TVS ನ ಬ್ಯಾಡ್ಜಿಂಗ್ ನ ನೋಡ್ತಿರ್ಬೋದು, ಇದು ಕೂಡ ನಿಮಗೆ ಸ್ಟಿಕ್ಕರಿಂಗ್ ಆಗಿರುವಂತದ್ದು. ಹಾಗೆ ನಿಮಗೆ ಬಲಭಾಗದಲ್ಲಿ ಜಸ್ಟ್ 110 ಅಂತ ಮತ್ತೆ ಒಂದು 3D ಬ್ಯಾಡ್ಜಿಂಗ್ ಆಗಿರುವಂತದ್ದು ಈ ಒಂದು ಸ್ಕೂಟರ್ ಅಲ್ಲಿ. ಹಾಗೆ ಫ್ರಂಟ್ ಸೆಕ್ಷನ್ ಅಲ್ಲೂ ಕೂಡ ನಿಮಗೆ ಜಸ್ಟ್ 110 ಅನ್ನೋ ಒಂದು ಸ್ಟಿಕ್ಕರಿಂಗ್ ಆಗಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಎಕ್ಸಾಸ್ಟ್ ನೋಟ್ ನ ನೋಡ್ಕೊಂಡು ಬರೋಣ ಬನ್ನಿ. ಸ್ಕೂಟರ್ ನ ಕಂಪನಿ ವಾರಂಟಿನ ನೋಡೋದಾದ್ರೆ 5 ವರ್ಷ ಅಥವಾ 50,000 ಕಿಲೋಮೀಟರ್ ಆಗಿರುತ್ತೆ. ಹಾಗೆ ಒಂದು ಸ್ಕೂಟರ್ ನ ಸರ್ವಿಸ್ ಶೆಡ್ಯೂಲ್ ನ ನೋಡೋದಾದ್ರೆ ಒಟ್ಟು 4 ಫ್ರೀ ಸರ್ವಿಸ್ ಇರುತ್ತೆ. ಮೊದಲನೇ ಸರ್ವಿಸ್ 750 ಕಿಲೋಮೀಟರ್ ಅಥವಾ 60 ದಿವಸದೊಳಗಡೆ ಆಗಿರುತ್ತೆ. ಎರಡನೇ ಸರ್ವಿಸ್ 3,000 ಕಿಲೋಮೀಟರ್ ಅಥವಾ 120 ದಿವಸದೊಳಗಡೆ ಆಗಿರುತ್ತೆ. ಮೂರನೇ ಸರ್ವಿಸ್ 6,000 ಕಿಲೋಮೀಟರ್ ಅಥವಾ 240 ದಿವಸದೊಳಗಡೆ ಆಗಿರುತ್ತೆ. ನಾಲ್ಕನೇ ಸರ್ವಿಸ್ 9,000 ಕಿಲೋಮೀಟರ್ ಅಥವಾ 1 ವರ್ಷದೊಳಗಡೆ ಆಗಿರುತ್ತೆ. ಈ ಒಂದು ಸ್ಕೂಟರ್ ನ ಆವರೇಜ್ ಮೇಂಟೆನೆನ್ಸ್ ಕಾಸ್ಟ್ ಒಂದ್ ಸತಿಗೆ ಎಷ್ಟಾಗುತ್ತೆ ಅಂತ ನೋಡೋದಾದ್ರೆ
ರೂಪಾಯಿಂದ 500 ಒಂದು ಸರ್ವಿಸ್ಗೆ ಆಗುವಂತದ್ದು ಈ ಒಂದು ಸ್ಕೂಟರ್ನ ಆವರೇಜ್ ಮೇಂಟೆನೆನ್ಸ್ ಕಾಸ್ಟ್. ಸ್ಕೂಟರ್ ನ ಓವರ್ ಆಲ್ weight ನ ನೋಡೋದಾದ್ರೆ 103 kg ಇರುವಂತದ್ದು ತುಂಬಾನೇ ಕಮ್ಮಿ ಆಯ್ತು ಅಂತಾನೆ ಹೇಳ್ಬೋದು. ಹಾಗೆ ಒಂದು ಸ್ಕೂಟರ್ ನ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡೋದಾದ್ರೆ 150 mm ಇರುವಂತದ್ದು ತುಂಬಾನೇ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಈಸಿಯಾಗಿ ಹಳ್ಳ ಕೊಳ್ಳಗಳಿಗಾಗ್ಲಿ ಅಥವಾ ಗಳಿಗಾಗ್ಲಿ ತಾಗೋದಿಲ್ಲ ಈ ಒಂದು ಸ್ಕೂಟರ್. ಸೊ ಆರಾಮಾಗಿ ನೀವು ಗಾಡಿನ ಓಡಿಸಬಹುದಾಗಿರುತ್ತೆ. ಹಾಗೆ ಒಂದು ಸ್ಕೂಟರ್ ನ ಸೀಟ್ ಹೈಟ್ ನ ನೋಡೋದಾದ್ರೆ 760 mm ಇರುವಂತದ್ದು. ನನ್ನ ಹೈಟ್ ಬಂದು 6.1 ಅಡಿ ಇರುವಂತದ್ದು. ನಾನು ಕುತ್ಕೊಂಡಾಗ ಈಸಿಯಾಗಿ ಕುತ್ಕೊಂಡೆ, ಯಾವುದೇ ರೀತಿ ಹೈಟಿನ ತೊಂದರೆ ಆಗೋದಿಲ್ಲ. ಯಾವುದೇ ಹೈಟಿನ ವ್ಯಕ್ತಿ ಆದ್ರೂ ಈ ಒಂದು ಸ್ಕೂಟರ್ ನ ಓಡಿಸಬಹುದಾಗಿರುತ್ತೆ. ಸೊ ಈ ಒಂದು ಗಾಡಿ ರೆಡಿ ಮಾಡಿರೋದೇ ಶಾರ್ಟ್ ರೈಡರ್ಸ್ಗೆ ಅಥವಾ ಶಾರ್ಟ್ ಆಗಿರುವಂತಹ ವ್ಯಕ್ತಿಗಳಿಗೆ. ಸೊ ಈಸಿಯಾಗಿ ಓಡಿಸಬಹುದಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ವೆಯ್ಟ್ ಕೂಡ ತುಂಬಾನೇ ಕಮ್ಮಿ ಆಗಿರೋದ್ರಿಂದ ಆರಾಮಾಗಿ ಗಾಡಿನ ಓಡಿಸ್ಕೊಂಡು ಹೋಗ್ಬೋದಾಗಿರುತ್ತೆ. ಸ್ಕೂಟರ್ ನ ರೈವಲ್ರಿ ಸ್ಕೂಟರ್ಸ್ ಯಾವ್ದು ಅಂತ ನೋಡೋದಾದ್ರೆ ಹೀರೋ ಪ್ಲೆಜರ್, ಹೋಂಡಾ ಡಿಯೋ, ಹೀರೋ ಕ್ಸುಮ್ 110cc ಸ್ಕೂಟರ್ಸ್ ಆಗಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಆನ್ ರೋಡ್ ಪ್ರೈಸ್ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಬೆಂಗಳೂರಿನಲ್ಲಿ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ಸ್ಕೂಟರ್ ನ ಬೇಸ್ ವೇರಿಯಂಟ್ ಅಥವಾ ಜಸ್ಟ್ ಗ್ಲಾಸಿ ಸೀರೀಸ್ ನ ಪ್ರೈಸ್ ನ ನೋಡೋದಾದ್ರೆ ಎಕ್ಸ್ ಶೋರೂಮ್ ಪ್ರೈಸ್ 64,950, RTO ಮತ್ತೆ ಇನ್ಶೂರೆನ್ಸ್ ಅಂತ ಹೇಳಿ 18,311 ರೂಪಾಯಿ, ಸ್ಟ್ಯಾಂಡರ್ಡ್ ಆಕ್ಸೆಸರೀಸ್ ಅಂತ ಹೇಳಿ 1,489 ರೂಪಾಯಿ. ಒಟ್ಟು ನಿಮಗೆ ಆನ್ ರೋಡ್ ಪ್ರೈಸ್ 84,750 ರೂಪಾಯಿ ಆಗಿರುತ್ತೆ ಬೇಸ್ ವೇರಿಯಂಟ್ ನ ಪ್ರೈಸ್. ಹಾಗೆ ಈ ಒಂದು ಸ್ಕೂಟರ್ ನ ಮಿಡ್ ವೇರಿಯಂಟ್ ಆಗಿರುವಂತಹ ಜಸ್ಟ್ ಮ್ಯಾಟ್ ಸೀರೀಸ್ ನ ಪ್ರೈಸ್ ನ ನೋಡೋದಾದ್ರೆ ಎಕ್ಸ್ ಶೋರೂಮ್ ಪ್ರೈಸ್ 68,350 ರೂಪಾಯಿ, RTO ಮತ್ತೆ ಇನ್ಶೂರೆನ್ಸ್ ಅಂತ ಹೇಳಿ 18,807 ರೂಪಾಯಿ, ಸ್ಟ್ಯಾಂಡರ್ಡ್ ಆಕ್ಸೆಸರೀಸ್ ಅಂತ ಹೇಳಿ 1,643 ರೂಪಾಯಿ. ಒಟ್ಟು ನಿಮಗೆ ಆನ್ ರೋಡ್ ಪ್ರೈಸ್ 88,800 ರೂಪಾಯಿ ಆಗಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಟಾಪ್ ವೇರಿಯಂಟ್ ಆಗಿರುವಂತಹ ಜಸ್ಟ್ SXC ವೇರಿಯಂಟ್ ನ ಪ್ರೈಸ್ ನೋಡೋದಾದ್ರೆ ಎಕ್ಸ್ ಶೋರೂಮ್ ಪ್ರೈಸ್ ನಿಮಗೆ 71,650 ರೂಪಾಯಿ ಆಗಿರುವಂತದ್ದು. RTO ಮತ್ತೆ ಇನ್ಶೂರೆನ್ಸ್ ಚಾರ್ಜಸ್ ಅಂತ ಹೇಳಿ 19,341 ರೂಪಾಯಿ ಆಗಿರುವಂತದ್ದು. ಹಾಗೆ ಸ್ಟ್ಯಾಂಡರ್ಡ್ ಆಕ್ಸೆಸರೀಸ್ ಅಂತ ಹೇಳಿ 1,489 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಒಟ್ಟು ನಿಮಗೆ 92,480 ರೂಪಾಯಿ ಆಗಿರುವಂತದ್ದು ಟಾಪ್ ವೇರಿಯಂಟ್ ನ ಆನ್ ರೋಡ್ ಪ್ರೈಸ್ ನಮ್ಮ ಬೆಂಗಳೂರಿನಲ್ಲಿ. ಇದ್ರ ಜೊತೆಗೆ ಕಂಪನಿಯವರು ಸಾಕಷ್ಟು ಡಿಸ್ಕೌಂಟ್ಸ್ ಕೂಡ ಕೊಡ್ತಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಬೇಕಿತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತ ನಂಬರ್ಗೆ ಡಯಲ್ ಮಾಡಿ ಅವರು ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ನ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಅದಲ್ದಿರಾ ಇನ್ ಯಾವುದೇ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.